ಇಂದು 21 ಸೆಪ್ಟೆಂಬರ್ ಮಹಾಲಯ ಅಮಾವಾಸ್ಯೆಯದಂದು ಸೂರ್ಯಗ್ರಹಣ ಸಂಭವಿಸುತ್ತಿದ್ದು, ವೀಕ್ಷಕರೇ, ಕೇವಲ 15 ದಿನಗಳ ಮುಂಚೆಯೇ ಚಂದ್ರಗ್ರಹಣ ಸಂಭವಿಸಿತ್ತು. ಆದರೆ 15 ದಿನಗಳ ಅಂತರದಲ್ಲಿಯೇ ಇದು ಎರಡನೆಯ ಗ್ರಹಣ ಸಂಭವಿಸುತ್ತಿದ್ದು, ಜನಸಾಮಾನ್ಯರ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಈ ಗ್ರಹಣದ ಪ್ರಭಾವ ಜಗತ್ತಿನಾದ್ಯಂತ ಹೇಗಿರಲಿದೆ ಮತ್ತು ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ, ಯಾವ ರಾಶಿಯವರಿಗೆ ಶುಭ ಫಲ ಇದೆ ಮತ್ತು ಯಾವ ರಾಶಿಯವರಿಗೆ ಅಶುಭ ಕೂಡಿ ಬಂದಿದೆ, ಗ್ರಹಣದ ವೇಳೆಯಲ್ಲಿ ಗರ್ಭಿಣಿ ಮಹಿಳೆಯರು ಯಾವೆಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು, ಇನ್ನು ಹಿರಿಯ ನಾಗರಿಕರು, ಚಿಕ್ಕ ಮಕ್ಕಳು ಮತ್ತು ಗ್ರಹಣದ ಸಮಯದಲ್ಲಿ ಯಾವ ಮಂತ್ರ ಜಪಿಸಬೇಕು ಮತ್ತು ಗ್ರಹಣದ ಸಮಯದಲ್ಲಿ ಯಾವ ಚಟುವಟಿಕೆಗಳನ್ನ ಮಾಡಬಾರದು, ಏನನ್ನ ತಿನ್ನಬಾರದು ಹಾಗೂ ಗ್ರಹಣ ಸಂಭವನೀಯ ನಿಖರ ಸಮಯ ಏನು ಎಂಬುದರ ಕುರಿತು ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀವಿ ವೀಕ್ಷಕರೇ. ಸೊ ನೀವು ಕೂಡ ದೇವರನ್ನು ಹಾಗೂ ಗ್ರಹಣವನ್ನು ನಂಬುವವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಹೌದು, ಬಹುತೇಕ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದೀಗ 15 ದಿನಗಳ ಒಳಗಾಗಿಯೇ ಚಂದ್ರಗ್ರಹಣ ಸಂಭವಿಸಿತ್ತು. ಇದೀಗ ಇದೇ 15 ದಿನಗಳ ಒಳಗಾಗಿಯೇ ಮತ್ತೊಂದು ಹಾಗೆ ಇಂದು ಮಹಾಲಯ ಅಮಾವಾಸ್ಯೆ ಇದ್ದು ಸೂರ್ಯಗ್ರಹಣ ಸಂಭವಿಸುತ್ತಿದೆ. ಹೌದು, ಎಲ್ಲ ಜನಸಾಮಾನ್ಯರಲ್ಲಿ ಹಲವು ಗೊಂದಲಗಳು ಇದ್ದು, ಜ್ಯೋತಿಷಿ ಶಾಸ್ತ್ರಗಳ ಪ್ರಕಾರ ಈ ಗ್ರಹಣದಲ್ಲಿ ಏನೆಲ್ಲ ಶುಭಕರ ಮತ್ತು ಅಶುಭಕರ ಕೂಡಿದೆ, ಗ್ರಹಣ ಮುಗಿದ ಬಳಿಕ ಏನೆಲ್ಲ ಜಾಗರೂಕತೆಯನ್ನ ವಹಿಸಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ. ಮೊಟ್ಟ ಮೊದಲಿಗೆ ಈ ಸೂರ್ಯಗ್ರಹಣವು ಇಂದು ಯಾವ ಸಮಯದಂದು ಸಂಭವಿಸುತ್ತಿದೆ ಅಂತ ಎಂಬುದನ್ನ ನೋಡುವುದಾದರೆ ವೀಕ್ಷಕರೇ, ಗ್ರಹಣ ಆರಂಭವು 10:59 ಸೆಪ್ಟೆಂಬರ್ 21ರ 10:59 ಇದೀಗ ಗ್ರಹಣ ಆರಂಭವಾಗಲಿದ್ದು, ಇನ್ನು ಭಾರತೀಯ ಕಾಲಮಾನದ ಪ್ರಕಾರ 3:23 ಸೂರ್ಯಗ್ರಹಣವು ಕೊನೆಗೊಳ್ಳಲಿದೆ. ಅಂದರೆ ಮೋಕ್ಷ ಕಾಲ ಇರಲಿದೆ ವೀಕ್ಷಕರೇ. ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸುವ ಕುರಿತು ಇದೀಗ ಮಾಹಿತಿ ನೋಡುವುದಾದರೆ, ಸೂರ್ಯಗ್ರಹಣವು ಮಹತ್ವದ ಖಗೋಳ ವಿದ್ಯಮಾನವಾಗಿದ್ದರೂ ಇದು ಭಾರತ ಸೇರಿದಂತೆ ವಿವಿಧ ಸಂಸ್ಕೃತಿಗಳಲ್ಲಿ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಅರ್ಥವನ್ನ ಹೊಂದಿದೆ. ಸಾಂಪ್ರದಾಯಿಕವಾಗಿ ಸೂರ್ಯಗ್ರಹಣಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸೂರ್ಯಗ್ರಹಣ ಘಟನೆಯ ಸಮಯದಲ್ಲಿ ನಿರ್ದಿಷ್ಟ ಮುನ್ನೆಚ್ಚರಿಕೆಗಳನ್ನು ಮತ್ತು ಆಚರಣೆಗಳನ್ನು ಅನುಸರಿಸಲು ಜನರಿಗೆ ಜ್ಯೋತಿಷ್ಯ ಶಾಸ್ತ್ರ ತಜ್ಞರು ಆಗಾಗ ಸಲಹೆಯನ್ನ ನೀಡುತ್ತಾರೆ. ವೀಕ್ಷಕರೇ, ಧಾರ್ಮಿಕ ದೃಷ್ಟಿಕೋನದಿಂದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಗ್ರಹಣಕ್ಕೆ ಮುಂಚಿನ ಸೂತಕ ಅವಧಿಯನ್ನು ಅಶುಭ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಶುಭ ಚಟುವಟಿಕೆಗಳನ್ನು ನಿಷೇಧಿಸಲಾಗುತ್ತೆ. ಇನ್ನು ವೀಕ್ಷಕರೇ, ಸೂತಕ ಪ್ರಾರಂಭವಾದ ತಕ್ಷಣ ಊಟ ಮಾಡುವುದನ್ನ ನಿಲ್ಲಿಸಬೇಕು. ಅದ್ಯಾಗೋ ಮಕ್ಕಳು, ವೃದ್ಧರು ಮತ್ತು ರೋಗಿಗಳಿಗೆ ಲಘು ಆಹಾರ ಅಥವಾ ಹಣ್ಣು ಹಂಪಲಗಳನ್ನ ಅಲ್ಪ ಮಟ್ಟಿಗೆ ತಿನ್ನಲು ಅವಕಾಶ ನೀಡಬಹುದು. ಇನ್ನು ಸೂತಕ ಸಮಯದಲ್ಲಿ ಎಲ್ಲ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲ್ಪಡಲಾಗುತ್ತೆ, ದೇವತೆಗಳ ವಿಗ್ರಹಗಳು ಮುಚ್ಚಲಾಗುತ್ತೆ ಮತ್ತು ಪೂಜೆ ಅಥವಾ ಆರತಿಯನ್ನ ಈ ಸಮಯದಲ್ಲಿ ನಡೆಸಲಾಗುವುದಿಲ್ಲ.
ಇನ್ನು ವೀಕ್ಷಕರೇ, ಈ ಸಮಯವನ್ನ ಅಶುಭವೆಂದು ಕರೆಯಲಾಗುತ್ತೆ. ಕೂದಲು, ಉಗುರುಗಳು ಅಥವಾ ಗಡ್ಡವನ್ನ ಕತ್ತರಿಸಬಾರದು. ಇನ್ನು ಸೂತಕ ಸಮಯದಲ್ಲಿ ನಿದ್ರೆ ಮತ್ತು ವೈವಾಹಿಕ ಸಂಬಂಧಗಳನ್ನ ನಿಷೇಧ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಸೂರ್ಯ ಗ್ರಹಣದ ಸಮಯದಲ್ಲಿ ಯಾವ ಆಹಾರವನ್ನ ತಿನ್ನಬಾರದು ಮತ್ತು ಯಾವ ಆಹಾರವನ್ನ ತಿನ್ನಬಹುದು ಎಂದು ನೋಡುವುದಾದರೆ, ವರ್ಷದ ಈ ಕೊನೆಯ ಸೂರ್ಯ ಗ್ರಹಣವು ಇಂದು 10:59 ಆರಂಭಗೊಂಡು 3:23 ಕೊನೆಗೊಳ್ಳುತ್ತಿದೆ. ಎಸ್ ವೀಕ್ಷಕರೇ, ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯದಂದು ಸಂಭವಿಸುತ್ತೆ. ಆದರೆ ಚಂದ್ರಗ್ರಹಣವು ಹುಣ್ಣಿಮೆಯಂದು ಸಂಭವಿಸುತ್ತದೆ. ಈ ಸೂರ್ಯಗ್ರಹಣವು ಸುಮಾರು 4.5 ಗಂಟೆಗಳ ಕಾಲ ಸಂಭವ ಇರಲಿದೆ. ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಂದು ಗ್ರಹಣ ಕೊನೆಗೊಳ್ಳುತ್ತೆ. ಈ ಗ್ರಹಣದ ಪ್ರಭಾವವನ್ನು ಯಾವ ರಾಶಿಗಳ ಮೇಲೆ ಇದೆ ಅಂತ ನೋಡುವುದಾದರೆ, ಪ್ರತಿ ರಾಶಿಯ ಮೇಲೆ ವೀಕ್ಷಕರೇ ವಿಭಿನ್ನವಾಗಿ ಪರಿಣಾಮವನ್ನ ಈ ಗ್ರಹಣ ಬೀರುತ್ತಿದ್ದು, ಮೊಟ್ಟ ಮೊದಲಿಗೆ ಮೇಷರಾಶಿ. ಈ ಗ್ರಹಣದಿಂದ ಯಾವುದೇ ದುಷ್ಪರಿಣಾಮವಾಗಲ್ಲ, ಬದಲಿಗೆ ಶುಭ ಫಲ ಸಿಗಲಿದೆ. ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಲಿದೆ ವೀಕ್ಷಕರೇ. ವೃಷಭ ರಾಶಿ, ಅಶುಭ ಫಲಗಳು ಕಾಣಿಸಬಹುದು. ಇನ್ನು ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು. ಮಿಥುನ ರಾಶಿ, ಮಿಶ್ರ ಫಲಗಳು ಸಿಗಲಿವೆ. ಕೆಲವು ಕ್ಷೇತ್ರಗಳಲ್ಲಿ ಲಾಭವಿದ್ದರೂ ಸಂಬಂಧಗಳಲ್ಲಿ ಸಣ್ಣ ತೊಂದರೆಗಳು ಬರಬಹುದು ವೀಕ್ಷಕರೇ. ಇನ್ನು ಕಟಕ ರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳು ಸಂಭವ. ಇನ್ನು ಕೌಟುಂಬಿಕ ಕಲಹಗಳು ಹೆಚ್ಚಾಗಬಹುದು. ಆದ್ದರಿಂದ ಸಹನೆ ಮತ್ತು ಸಂವಹನದಿಂದ ಇರುವುದು ಅಗತ್ಯ. ಇನ್ನು ಸಿಂಹ ರಾಶಿ, ಎಸ್ ವೀಕ್ಷಕರೇ, ಸಿಂಹ ರಾಶಿಯವರ ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದ್ದು, ಉದ್ಯೋಗದ ನಷ್ಟದ ಭಯ ಇದೆ ಮತ್ತು ಹೊಸ ಅವಕಾಶಗಳನ್ನ ಹುಡುಕಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರ ನಿದ್ರಾ ಭಂಗ ಮತ್ತು ಮಾನಸಿಕ ಅಸ್ವಸ್ಥತೆ ಸಂಭವ ಆಗಲಿದ್ದು, ಹೂಡಿಕೆಗಳಲ್ಲಿ ನಷ್ಟದ ಸಾಧ್ಯತೆ ಇದ್ದು, ನಂಬಿಕೆಯ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರ ವಹಿಸಬೇಕು. ಅದೇ ರೀತಿಯಾಗಿ ತುಲಾ ರಾಶಿಯವರ ವ್ಯವಹಾರಗಳಲ್ಲಿ ಜಾಗೃತಿ ವಹಿಸಬೇಕು ಮತ್ತು ಮಿತ್ರರು ದೂರವಾಗುವ ಸ್ಥಿತಿ, ಮಾಟ ಮಂತ್ರದ ಆತಂಕಗಳು ಬರಬಹುದು. ವಾಹನ ಚಾಲನೆಯ ವೇಳೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ವೃಶ್ಚಿಕ ರಾಶಿ, ಅಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಜಾಗೃತಿ ವಹಿಸಬೇಕು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲ ಸಿಗಲಿದೆ ವೀಕ್ಷಕರೇ. ಇನ್ನು ಧನು ರಾಶಿ, ತಂದೆಯ ಆರೋಗ್ಯದ ಕಡೆ ಗಮನ ಕೊಡಬೇಕು. ಕೆಲಸ ಕಾರ್ಯಗಳಲ್ಲಿ ಪೂರ್ವ ತಯಾರಿ ಮಾಡಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು ಮಕರ ರಾಶಿ ವೀಕ್ಷಕರೇ, ಮಕರ ರಾಶಿಯ ವೃತ್ತಿಯಲ್ಲಿ ದೋಷಗಳು ಕಾಣಿಸಬಹುದು. ಅನಿರೀಕ್ಷಿತ ಅಪವಾದ ಅಥವಾ ನಿಂದನೆಗಳು ಬರಬಹುದು. ಆದ್ದರಿಂದ ಧೈರ್ಯದಿಂದ ಇರಬೇಕು. ಇನ್ನು ಕುಂಭ ರಾಶಿಯವರಿಗೆ, ವೀಕ್ಷಕರೇ, ಕುಂಭ ರಾಶಿಯವರ ಸಂಗಾತಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ಇನ್ನು ಮೀನರಾಶಿ, ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಎಚ್ಚರ ಅಗತ್ಯವಿದ್ದು, ಸಣ್ಣ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಎಚ್ಚರ ವಹಿಸಬೇಕಾಗುತ್ತೆ. ಹೀಗಾಗಿ ಗ್ರಹಣ ಮುಗಿದ ಬಳಿಕ ಹಾಗೂ ಸೂತಕದ ವೇಳೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ತುಂಬಾ ಅಗತ್ಯವಾಗಿದೆ ವೀಕ್ಷಕರೇ. ಹೀಗಾಗಿ ಎಲ್ಲರಿಗೂ ಶುಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹರಿ ಓಂ ಎಂದು ಕಮೆಂಟ್ ಮಾಡುವ ಮೂಲಕ ಎಲ್ಲರಿಗೂ ಈ ಮಾಹಿತಿ, ಈ ವಿಡಿಯೋವನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.